ಹಲೋ ನಮಸ್ತೆ ಸ್ನೇಹಿತರೆ, ನನಗೆ ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಅನ್ಲಿಮಿಟೆಡ್ ಫುಡ್ಡು, ಅದೇ ರೀತಿ ಪ್ರೀ ಫುಡ್ ಎಲ್ಲೆಲ್ಲಿರೋ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನ. ಇವತ್ತು ನಾವು ಬಂದಿದ್ದೀವಿ ಉತ್ತರ ಕರ್ನಾಟಕ ರೊಟ್ಟಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನೀವು ವೆಂಕಟೇಶ್ವರ ಜೋಳದ ರೊಟ್ಟಿ ಊಟ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟ ಸಿಗುತ್ತೆ. ತುಂಬ ಜನ ಕೂಡ ಆಲ್ರೆಡಿ ವಿಡಿಯೋನೂ ಕೂಡ ಮಾಡಿದ್ದಾರೆ. ಬಟ್ ಯಾವ ರೀತಿ ಇರುತ್ತೆ, ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ, ಅದ್ರ ಜೊತೆಗೆ ಕೆಲವೊಂದು ಉತ್ತರ ಕರ್ನಾಟಕದವರಾಗಿರ್ಬೋದು ಅಥವಾ ಈ ಕಡೆ ಭಾಗದವರು ಬೆಂಗಳೂರು ಭಾಗದವರಾಗಿರ್ಬೋದು, ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಶೈಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ. ಆ ಥರ ಇರೋರಿಗೆ ಇಲ್ಲಿ ಬರಲೇಬೇಕಾಗತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದಿರೋದು ಲೊಕೇಶನ್ ಎಲ್ಲಪ್ಪ ಅಂದರೆ ಮಲ್ಲೇಶ್ವರಮಲ್ಲಿ ಇಲ್ಲಿ ಅಮ್ಮಸ್ ಪೇಸ್ಟ್ರಿ ಅಂತಿದೆ, ಅದ್ರ ಪಕ್ಕ ಇದೆ. ಡಿಸ್ಕ್ರಿಪ್ಷನ್ ಲಿಂಕು ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಮೈ ನೇಮ್ ಇಸ್ ಮಮತಾ ರವಿ. ಇವರು ನಮ್ಮ ಹಸ್ಬೆಂಡು ರವಿ ಅಂತ. ಇವ್ರು ನಮ್ಮ ಸಿಸ್ಟರ್ಲೋ ನಂದಿನಿ ಜೈ ಅಂತ. ಸೊ ಇವ್ರು ನಮ್ಮ ಮನೆಗೆ ಬಂದಿದ್ದರು. ಸೊ ಹೇಳಿದ್ದೆ ಇವತ್ತು ಕರ್ಕೊಂಡು ಬರ್ತೀವಿ ಇಲ್ಲಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ಹಾಂ, ಸೂಪರ್. ನಾವು ಒಂದು 15 ದಿನಕ್ಕೆ ಒಂದ್ಸತಿ ಇಲ್ಲಿ ಬರ್ತೀವಿ. 15 ದಿನಕ್ಕೆ ಒಂದ್ಸತಿ ಬರ್ತೀವಿ. ನಾನು ನಮ್ಮ ಹಸ್ಬೆಂಡು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ತುಂಬ ಇಷ್ಟ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ವಿ ಯೂಶಲಿ ಟೇಕ್ ಓನ್ಲಿ ರೊಟ್ಟಿ ಮೀಲ್ಸ್ ಬಿಕಾಸ್ ನಮಗೆ ಡೋಂಟ್ ಲೈಕ್ ರೈಸ್ ಆ್ಯಸ್ ಮಚ್. ರೊಟ್ಟಿ ಊಟ ಮಾತ್ರ ತುಂಬ ಹೈ ಕ್ಲಾಸ್ ಆಗಿರುತ್ತೆ. ಇಲ್ಲ ನಾವು ಕರ್ನಾಟಕದವ್ರು, ಪ್ರಾಪರ್ ಬೆಂಗಳೂರಿಯನ್ಸ್. ನಮ್ಮ ಹಸ್ಬೆಂಡ್ ತುಮಕೂರು ಕಡೆಯವರು. ನಾವು ಹೇಳಿ ಹಾಂ, ಜೋಳದ ರೊಟ್ಟಿ ಎಲ್ಲ ಮಾಡಲ್ಲ ಮನೇಲಿ ಚಪಾತಿ ಎಲ್ಲ ಮಾಡ್ತೀವಿ ಅಷ್ಟೇ. ಎಣ್ಗಾಯಿ ಮಾಡ್ತೀನಿ ಅಂದರೆ ಈ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಒಂದು 15 ದಿನಕ್ಕೆ ಒಂದ್ಸತಿ ಬಂದು ತಿನ್ಕೊಂಡು ಸ್ಯಾಟಿಸ್ಫೈ ಆಗಿ ಹೋಗ್ತೀವಿ. ತುಂಬ ಇಷ್ಟ. ನಾವು ಸ್ವಲ್ಪ ಸ್ಪೈಸಿ ಇದೆ, ಬಟ್ ನಮ್ಗೆ ತುಂಬ ಇಷ್ಟ. ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ನೈಸ್. ಆಮೇಲೆ ತುಂಬ ಚೆನ್ನಾಗಿದೆ. ಸರ್ವಿಸ್ ಇಸ್ ವೆರಿ ಗುಡ್, ವೆರಿ ಪೊಲೈಟ್ ಪೀಪಲ್. ಆಮೇಲೆ ತುಂಬ ನೀಟಾಗೂ ಇದೆ. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ವರ್ತ್ ದ ಮನಿ. ಡೆಫಿನೆಟ್ಲಿ. ನಮ್ಮ ಸಿಸ್ಟರ್ ನಮಸ್ಕಾರ, ನಾನು ನಂದಿನಿ ಅಂತ. ನಾನು ಜಯನಗರಲ್ಲಿರೋದು. ಇವ್ನು ನನ್ನ ತಮ್ಮ. ಸರಿ, ಅವ್ರ ಮನೆಗೆ ಬಂದಿದ್ದೆ ಇವತ್ತು. ಕರ್ಕೊಂಡು ಬಂದರು, ಬಾ ಜೋಳದ ರೊಟ್ಟಿ ತಿನ್ನೋಣ ಅಂತ. ಸೊ ಇಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಊಟ. ನೀವು ಜಯನಗರಲ್ಲೂ ಒಂದು ಬ್ರಾಂಚ್ ತೆಗಿಬೇಕು. ಸೊ ನಮಗೆ ಜೋಳದ ರೊಟ್ಟಿ ತಿನ್ನೋದು ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದಾರೆ. ಸೊ ತುಂಬ ಇಷ್ಟ ಆಯಿತು. ಅವ್ರನ್ನೂ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಳಪಾಕ ಅದು ಸ್ವಲ್ಪ ದೂರ ಅಲ್ವಾ ನಮ್ಮ ಮನೆಯಿಂದ. ಆಮೇಲೆ ಇದು ಓಪನ್ ಆದಮೇಲೆ ಅವರಿಲ್ಲ. ಸೊ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಚಟ್ನಿ ಅದು ಎಲ್ಲ ನಾವು ಕೇಳಿ ಹಾಕ್ಸ್ಕೊಂಡಿದ್ದೀವಿ ಅರ್ನೆಸ್ಸಲ್ಲಿ. ಟೊಮೆಟೊಕಾಯಿ ಚಟ್ನಿ ಹೈ ಕ್ಲಾಸ್. ನಾವು 2 ಸಲ ಕೇಳಿ ಹಾಕ್ಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಊಟ ಎಕ್ದಮ್ ಚೆನ್ನಾಗಿದೆ. ನಾವು ಯಾವಾಗಲೂ ಇಲ್ಲಿ ಪಕ್ಕದಲ್ಲಿ ಬರ್ತಿದ್ವಿ. ಇವತ್ತು ನಮ್ಮ ನೇಬರ್ ಅವರು ವಿಜಾಪುರದವರು, ಆ ಕಡೆ ಸೈಡ್ದವರು. ಅವ್ರು ಇವತ್ತು ಹೇಳಿದ್ರು ನನಗೆ, ಇಲ್ಲಿ ನೀ ಸರ್ತಿ ಇವತ್ತು ಇಲ್ಲಿ ಟ್ರೈ ಮಾಡ್ಬೋದು. ಯಾಕೆಂದರೆ ಮನೆಯಲ್ಲೆಲ್ಲ ಏನು ಮಾಡಿದ್ದಾರೆ, ಇವತ್ತು ದೇವಸ್ಥಾನಕ್ಕೆ ಊರಿಗೆ ಹೋಗಿದ್ದಾರೆ. ಸೊ ಹೀಗಾಗಿ ನಾನು ಹೊರಗಡೆ ಬಂದೆ ಊಟಕ್ಕೆ. ಅದಕ್ಕೆ ಹುಡುಕ್ತಾ ಇದ್ದೆ ಎಲ್ಲಿ ಹೋಗೋಣ ಅಂತೇಳಿ. ಪಕ್ಕದ ಮನೆಯವ್ರಿಂದ ರೆಕಮೆಂಡ್ ಮಾಡಿದ್ರು, ಅದಕ್ಕೆ ಬಂದಿದ್ದೀನಿ. ಜಸ್ಟ್ ನಾನು ಬೆಳಗಾಂದವನು ಆ್ಯಕ್ಚುಲಿ. ಸೊ ರೊಟ್ಟಿ ಊಟ ನಮ್ಮ ಮನೆಯಲ್ಲೂ ಮಾಡ್ತೀವಿ. ವಾರದಲ್ಲಿ 1-2 ಟೈಮ್ಸ್ ಅಂತೂ ನಮ್ಮಲ್ಲಿ ಇರ್ತದೆ. ಈಗ ಇದು ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ನಂದು ಬಂದಿರೋದು ಇಲ್ಲಿ. ಮತ್ತು ಊಟ ಅದು ಭಾಳ ಚೆನ್ನಾಗಿದೆ. ಯಾವುದು ತೊಗೊಂಡಿದ್ದಾರೆ? ಫುಲ್ ಮೀಲ್ಸ್? ಇದು ರೆಗ್ಯುಲರ್ ಮೀಲ್ಸ್ ತೊಗೊಂಡಿದ್ದೀನಿ ನಾನು. ಒಂದು ಬಟರ್ ಮಿಲ್ಕ್ ಎಕ್ಸ್ಟ್ರಾ ಅದ್ರ ಜೊತೆ. ಬಟ್ ಇಟ್ ಈಸ್ ವರ್ತ್ ಫಾರ್ ದಿ ಪ್ರೈಸ್ ವಾಟ್ ದೇ ಆರ್ ಗಿವಿಂಗ್. ದಟ್ ಈಸ್ ಫಾರ್ ಶ್ಯೂರ್, ಐ ಕ್ಯಾನ್ ಟೆಲ್. ಈಗ ಮನೇಲಿ ರೊಟ್ಟಿ ಎಲ್ಲ ಮಾಡಿರ್ತೀರಾ, ಈ ರೊಟ್ಟಿಗೂ ಹಾಂ, ಮನೆ ರೊಟ್ಟಿ ಮನೆಯಲ್ಲೇ ಇದಿರ್ತದೆ. ಬಟ್ ಈ ರೊಟ್ಟಿನೂ ಭಾಳ ಚೆನ್ನಾಗಿದೆ. ನಮ್ಮಲ್ಲಿ ಯೂಶ್ವಲಿ ಬಾರ್ಸಿ ಜೋಳದ ರೊಟ್ಟಿ ಅದು ಎಲ್ಲ ಮಾಡ್ತೀವಿ. ಬಟ್ ಚೆನ್ನಾಗಿದೆ ಇಲ್ಲಿ. ಚಟ್ನಿ ಎಲ್ಲನೂ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸ್ ಅಂತ ನಾರ್ಮಲ್ ಸ್ಪೈಸ್ ಇದೆ. ಇಟ್ ಈಸ್ ಮ್ಯಾನೇಜಬಲ್. ಇಟ್ ಈಸ್ ರಿಯಲಿ ಗುಡ್. ಅಂದರೆ ಬೆಂಗಳೂರು ಕಡೆ ಈ ಕಡೆ ಭಾಗದವರು ಕೂಡ ಊಟ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಅಜಿತ್ ಪಂಡಿತ್ ಅಂತ ಹೇಳಿ. ಊಟ ತುಂಬ ಚೆನ್ನಾಗಿದೆ.
ಸೊ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಪದ್ಧತಿಲಿ ಬಾಳೆದೆಲೆ ಊಟ ಕೊಡ್ತಾರೆ. ನಾನು ನಿಯರ್ಲಿ 4 to 5 ಇಯರ್ಸಿಂದ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಸೊ ನಾನು ಉತ್ತಮವಾದ ಊಟನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಖಂಡಿತವಾಗ್ಲೂ ಇಲ್ಲಿಗೆ ಬರ್ತೀನಿ. ಆಮೇಲೆ ಇಲ್ಲಿ ಥರದ ನ್ಯಾಚುರಲ್ ಫುಡ್ ಸಿಗುತ್ತೆ. ನಾವು ಏನು ಮನೆಯಲ್ಲಿ ಊಟ ಮಾಡ್ತೀವಿ ಆ ಥರ ಕಾಳಿನ ಪಲ್ಯ, ರೊಟ್ಟಿಗಳಲ್ಲಿ ನಿಮಗೆ ವೆರೈಟಿ ರೊಟ್ಟಿಗಳು ನೋಡ್ಬೋದು. ಜೋಳದ ರೊಟ್ಟಿ ನೋಡ್ಬೋದು, ಆಮೇಲೆ ಮೆಂತ್ಯ ರೊಟ್ಟಿ ನೋಡ್ಬೋದು. ಆಮೇಲೆ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಬೇಳೆ ಒಬ್ಬಟ್ಟನ್ನು ಸವಿಯೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಊಟ ಬಲ್ಲವರಿಗೆ ರೋಗವಿಲ್ಲ ಅಂತ ಯಾರಿಗೆ ಅನಿಸುತ್ತೆ, ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಬೇಕು. ಊಟ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈಗ ಅಟ್ಮಾಸ್ಫಿಯರ್ ಕ್ಲೀನ್ ವೈಸ್ ತುಂಬ ಚೊಕ್ಕವಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ಟಾಫ್ ಕೂಡ ತುಂಬಾ ಸಪೋರ್ಟಿವ್ ಇದ್ದಾರೆ. ನಾನು 3 to 4 ಇಯರ್ಸಿಂದ ಇಲ್ಲಿ ನಾನು ಏನು ಊಟ ಮಾಡೋಕ್ಕೆ ಬರ್ತಿದ್ದೀನಿ. ಸೊ ಎಲ್ಲರೂ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಮನೆಯಲ್ಲಿ ಯಾವತ್ತೂ ಊಟ ತರಲ್ಲ, ಖಂಡಿತವಾಗ್ಲೂ ನಾನು ಇಲ್ಲೇ ವಿಸಿಟ್ ಮಾಡ್ತೀನಿ. ಸೊ ಉತ್ತಮವಾದ ಫುಡ್ ಕೊಡ್ತಾರೆ. ಮನೆಗಿನ ಒಂದೊಂದು ಸರಿ ಚೆನ್ನಾಗೇ ಇರುತ್ತೆ. ಓಕೆ, ನಾವು ಯಾವ ಭಾಗದಲ್ಲಿ ಈಗ ಬೆಂಗಳೂರು ನನ್ನ ಊರು ಹಾಸನ. ಓಕೆ. ಸೊ ಬಟ್ ನಾನು ಉತ್ತರ ಕರ್ನಾಟಕದ ಊಟನ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾವು ನಮ್ಮ ಒಮ್ಮೆ ಇಲ್ಲಿಗೆ ಬರ್ತೀನಿ. ನನ್ನ ಹೆಸರು ದಿಲೀಪ್. ವೀಕ್ಷಕರೇ, ಇವತ್ತೇನು ನಾವು ಬಂದಿದ್ದೀವಿ ಜೋಳದ ರೊಟ್ಟಿ ಊಟ ತಿನ್ನಕ್ಕೆ ಬಂದಿದ್ದೀವಿ. ಅನ್ಲಿಮಿಟೆಡ್ ಊಟ. ಇಲ್ಲಿ ನೋಡ್ಬೋದು ಎಷ್ಟು ಐಟಮ್ ಇದೆ ಅಂದರೆ ಲೆಕ್ಕ ಹಾಕೋಕ್ಕೆ ಇಷ್ಟು ದೊಡ್ಡ ಎಲೆ ಕೊಟ್ಟಿದ್ದಾರೆ. ಬಟ್ ಅದು ಕೂಡ ತುಂಬಿದೆ. ಇಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ. ನೋಡ್ಬೋದು ಏನಿದೆ, ಫಸ್ಟು ಮೊಸರು, ಅದರಿಂದ ಪಾಯಸ, ಅದ್ರ ಜೊತೆಗೆ ಇಲ್ಲಿ 1, 2, 3 ಥರದ ಪಲ್ಯ, ಚಟ್ನಿ. ಓಕೆ, ಇಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಬಟರ್ ಮಿಲ್ಕು. ಓಕೆ, ಇಲ್ಲಿ ಈರುಳ್ಳಿ, ಸೌತೆಕಾಯಿ, ಇದು ಮೆಂತ್ಯ ಪಲ್ಯ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಫೇಮಸ್. ಇವನ್ನೆಲ್ಲ ಇಟ್ಕೊಂಡ್ರೆ ಒಂದೊಳ್ಳೆ ಊಟ. ರೊಟ್ಟಿ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ರೊಟ್ಟಿ ತೊಗೋಬೋದು. ಅದಕ್ಕೆ ಇದು ವಡೆ, ಹಪ್ಪಳ. ನೋಡಿ ಈಗ ಎಷ್ಟು ಐಟಮ್, ರೈಸು, ಸಾಂಬಾರು, ಅದೇ ರೀತಿ ಪಲಾವ್. ಇಷ್ಟೆಲ್ಲ ಐಟಮು ಅಂದರೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬಿಡ್ತೈತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಈ ಕಡೆ ಬೆಂಗಳೂರವರು ನಾರ್ತ್ ಕರ್ನಾಟಕ ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀರ. ಯೋಚನೆ ಮಾಡಬೇಡಿ. ನೀವು ವೆಂಕಟೇಶ್ವರ ರೊಟ್ಟಿ ಊಟಕ್ಕೆ ಬನ್ನಿ. ಎಲ್ಲ ಐಟಮ್ ಕೂಡ ತಿನ್ಬೋದು. ನಾನು ನಾರ್ತ್ ಕರ್ನಾಟಕದವನು, ಮನೇಲಿ ಈ ಥರ ಮಾಡ್ತಾಯಿರ್ತೀವಿ. ಬಟ್ ಮಾಡದೇ ಇರೋರು ಅಥವಾ ಟೇಸ್ಟ್ ನೋಡಬೇಕು ಅನ್ನೋರು, ಓಕೆ, ಅದೇ ರೀತಿ ಏನಾಯಿತು ಓಕೆ, ಅದೇ ರೀತಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿ ಪಲ್ಯ ಆಗಿರ್ಬೋದು. ಇವೆಲ್ಲ ನೋಡ್ತಾಯಿದ್ರೆ ನೋಡಿ ಹೇಗೆ ಬರುತ್ತೆ ಅಂತ. ಅಲ್ಟಿಮೇಟಾಗಿ ಆಗಲೇ ಒಬ್ರು ಹೇಳಿದ್ರು ಈ ಚಟ್ನಿ ತುಂಬ ಚೆನ್ನಾಗಿರುತ್ತಂತೆ. ರೊಟ್ಟಿ ಜೊತೆಗೆ ಈ ಚಟ್ನಿ ಹಚ್ಕೊಂಡು ತಿಂತಾಯಿದ್ರೆ ಆಹಾ. ಸೌತೆಕಾಯಿ, ಮೆಂತ್ಯ ಪಲ್ಯ ಸೂಪರಾಗಿದೆ. ಎಷ್ಟು ಐಟಮ್ ಇದೆ ಅಂದರೆ ನೀವು ಅನ್ಲಿಮಿಟೆಡು, ಇದೆಲ್ಲನೂ ಕೂಡ ಅನ್ಲಿಮಿಟೆಡು. ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೋಬೋದು. 199 rupees ಇಲ್ಲಿದೆ ನೋಡಿ. ಜಾಸ್ತಿ ಏನಿಲ್ಲ, ಇದು ಇಷ್ಟೇ ಇರೋದು. ಅನ್ಲಿಮಿಟೆಡ್ ಮೀಲ್ಸು 199, ನಾರ್ಮಲ್ ಮೀಲ್ಸು 150. ಅದೇ ರೀತಿ ರೋಟಿ ಕರಿ 100. ನಿಮಗೆ ರೈಸ್ ಸಾಂಬಾರು ಬೇಕಾದ್ರೆ ಅದು 100. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ಇದೆ. ಏನಾದ್ರು ಫ್ಯಾಮ್ಲಿ ಏನಾದ್ರು ಕರ್ಕೊಂಬರ್ತೀನಿ ಅಂದರೆ ಒಂದು ಒಳ್ಳೆ ಪ್ಲೇಸು, ಅದು ಫಸ್ಟ್ ಫ್ಲೋರಲ್ಲಿದೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಬಡಿಸೋದಾಗಿರ್ಬೋದು. ಎಲ್ಲರೂ ಬಂದು ಬೇಕಾ ಇನ್ನೂ ಬೇಕಾ ಅಂತ ಕೇಳ್ಬಿಟ್ಟು ಬಡಿಸ್ತಾರೆ. ಓಕೆ, ಇವಾಗ ಲೇಟ್ ಮಾಡಿದೆ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೂಡ ಊಟ ಮಾಡಬೇಕು. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇರುತ್ತೆ ಲೊಕೇಶನ್ದು. ಬನ್ನಿ, ಅನ್ಲಿಮಿಟೆಡ್ ರೊಟ್ಟಿ ಊಟ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಏನು ಸರ್ ಹೋಟ್ಲ್ ಹೆಸರು? ನೀವು ವೆಂಕಟೇಶ್ವರ ಖಾನಾವಳಿ ಅಂತ. ಓಕೆ, ಏನು ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಜೋಳದ ರೊಟ್ಟಿ ಊಟ ಸ್ಪೆಷಲ್ಲು. ಓಕೆ, ಅನ್ಲಿಮಿಟೆಡಾಗಿ 200 ಇದೆ, 200 rupees. ಅದರಲ್ಲಿ ನಿಮಗೆ 20ಕ್ಕೂ ಪ್ಲಸ್ ಐಟಮ್ಸ್ ಸಿಗುತ್ತೆ. ಸ್ಪೆಷಲಿ ಅಂದರೆ ಜೋಳದ ರೊಟ್ಟಿ, ಮೆಂತ್ಯ ರೊಟ್ಟಿ, ಆಮೇಲೆ ನಮ್ಮ ಹತ್ರ ಎಣ್ಗಾಯಿ ಬದನೆಕಾಯಿ ಪಲ್ಯ ಸ್ಪೆಷಲ್ಲು. ಅದಾದಮೇಲೆ ಜುಣ್ಕ ಬರುತ್ತೆ, ಸ್ವೀಟ್ ಇರುತ್ತೆ, ಮಜ್ಜಿಗೆ ಇರುತ್ತೆ. ಟೋಟ್ಲಿ ಎಲ್ಲ ಅನ್ಲಿಮಿಟೆಡಾಗಿ ಸಿಗುತ್ತೆ 200 rupeesಲ್ಲಿ. ರೊಟ್ಟಿ ಸೇರಿನೂ ಅನ್ಲಿಮಿಟೆಡಾಗಿ ಸಿಗುತ್ತೆ ಸರ್. ಯಾವ್ದು ಬೇಕಾದರೂ ರೊಟ್ಟಿ ತೊಗೊಳ್ಬೋದು ನೀವು. ಜೋಳದ ರೊಟ್ಟಿ ಇದೆ, ಮೆಂತ್ಯ ರೊಟ್ಟಿ ಇದೆ.
ಸಿಗುತ್ತೆ ಸರ್. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಸರ್ ಇದು ನಾನು ಬಂದು 2014ರಲ್ಲಿ ಬಿಜಾಪುರ ಫಸ್ಟ್ ಓಪನಿಂಗು, ಅದಾದಮೇಲೆ ಗುಲ್ಬರ್ಗ ಮಾಡಿದ್ದು, ರೀಸೆಂಟಾಗಿ ಇದೆ ಅಲ್ಲಿ. ಅದಾದಮೇಲೆ ಬೆಂಗಳೂರಲ್ಲಿ ಮಾಡಿಬಿಟ್ಟು 4 ತಿಂಗಳಾಯ್ತು ಈಗ ಜಸ್ಟ್. ಇಲ್ಲಿ ಮಾಡಿ 4 ತಿಂಗಳಾಯ್ತು ಸರ್. ಓಕೆ ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಮಲ್ಲೇಶ್ವರಂ 8th ಕ್ರಾಸು, ಹೋಳಿಗೆ ಮನೆ ಇದೆ, ಅದರ ಅಪೋಸಿಟ್ಟು ಅಮ್ಮಸ್ ಬೇಕ್ರಿ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ಇದು ವೆಂಕಟೇಶ್ವರ ಕಾರ್. ಓಕೆ, ಟೈಮಿಂಗ್ಸು ಬೆಳಗ್ಗೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ ಕ್ಲೋಸ್ ಆಗುತ್ತೆ, ತಿರ್ಗಾ 7 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಇರುತ್ತೆ ರಾತ್ರಿ. ಓಕೆ, ಈಗ ಯಾರು ಬರ್ತಾರೆ ಸರ್? ಈಗ ಬೆಂಗಳೂರವ್ರು ಬರ್ತಾರಾ, ನಾರ್ತ್ ಕರ್ನಾಟಕ? ಸರ್ ಇಬ್ಬರು ಬೆಂಗಳೂರವರು ಬರ್ತಾರೆ ಸರ್, ನಾರ್ತ್ ಕರ್ನಾಟಕ ನಮ್ಮ ಕಡೆಯಿಂದನೂ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕ. ಈಗ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ. ನಾನು ಮಾಡಿ 4 ತಿಂಗಳಾಯ್ತಲ್ಲ, 4 ತಿಂಗಳಲ್ಲೂ ಚೆನ್ನಾಗಿದೆ. ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್? 8073 23 0131. ಓಕೆ, ಏನಾದ್ರು ಪಾರ್ಸಲ್ ಕೊಡ್ತೀರಾ? ಪಾರ್ಸಲು ಸಿಗುತ್ತೆ ಸರ್, ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಎಲ್ಲದರಲ್ಲೂ ಇದೆ ಸರ್. ಔಟ್ಡೋರ್ ಕ್ಯಾಟ್ರಿಂಗಿಂದ ತೊಗೊಳ್ತೀರಾ ಸರ್? ಕ್ಯಾಟ್ರಿಂಗ್ ತೊಗೊಳ್ತೀನಿ ಸರ್. ಔಟ್ ಮಿನಿಮಮ್ ಎಷ್ಟು ಜನ ಇರುತ್ತೆ? ಮಿನಿಮಮ್ 50 ಅಬೌವ್ ಇದ್ದರೆ, ನಾನು ಇವಾಗ ಮಾಡಿದ್ದಲ್ಲ, 50 ಅಬೌವ್ ಇದ್ದರೂ ನಾನು ತೊಗೊಳ್ತೀನಿ ಸರ್. ಸೇಮ್ ಅದೇ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ? ಅದೇ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಓಕೆ ಸರ್.